मनोजवं मारुतिल्लदेवं जितेन्द्रियं बुद्धिवातं वरिष्ठं वातात्मजं वानरयोतमुख्यं ಶ್ರೀರಾಮದೂತಂ ಶಿರಸಾ ನಮಾಮಿ. ಈ ಕ್ಷೇತ್ರದ ಅಧಿಪತಿಯಾಗಿರ್ತಕ್ಕಂಥ ಶ್ರೀ ವೀರಾಂಜನೇಯ ಸ್ವಾಮಿಯ ಚರಣಾರವಿಂದಗಳಿಗೆ ಪ್ರಣಾಮಗಳನ್ನು ಸಲ್ಲಿಸ್ತಾ, ಹಾಗೆ ಎಲ್ಲರಿಗೂ ಶರಣಾರ್ಥಿಯನ್ನು ತಿಳಿಸುತ್ತಾ, ಅನೇಕ ಸಂಗತಿಗಳು ನಮ್ಮ ಜೀವನದಲ್ಲಿ ನಡೆದು ಹೌದರ ಅನೇಕ ಸಂಗತಿಗಳು ನಡೀತವೆ. ಹಂಗ ಕೃಷ್ಣ ಆಂಜನೇಯನ ಜೀವನದಲ್ಲೂ ಕೂಡ ಒಂದು ಸಂಗತಿ ನಡೀತದೆ. ಆಂಜನೇಯ ಸ್ವಾಮಿ ಜೀವನದಲ್ಲೂ ಕೂಡ ಒಂದು ಸಂಗತಿ ಅಂದ್ರೆ ಒಂದು ಘಟನೆಯನ್ನು ನಡೀತದೆ. ಇವತ್ತು ಯಾರೋ ಒಬ್ರು ಸ್ವಾಮಿ ನಾನು ಸಿಂಧೂರ ತಂದಿನಿ 1 kg ಅಂತ ಬಂದಿದ್ದೆ, ನೀವು ಸಿಂಧೂರ ತಗೊಂಬರ್ರಿ ಅಂತ ಹೇಳಿದ್ರಿ. 1 kg ಸಿಂಧೂರ ತಗೊಂಡ್ಬಂದ್ರಿ. ಸಿಂಧೂರ ಯಾಕೆ ಆಂಜನೇಯ ಸ್ವಾಮಿಗೆ ತರಬೇಕು ಮತ್ತೆ ಸಿಂಧೂರವನ್ನು ಯಾಕೆ ಆಂಜನೇಯ ಸ್ವಾಮಿಗೆ ಹಚ್ಚಬೇಕು ಅನ್ನೋದೊಂದು ಭಾವನೆಗಳು, ಒಂದು ಪ್ರಶ್ನೆ ನಿಮ್ಮೆಲ್ಲರಲ್ಲಿ ಹುಟ್ಟಿರ್ತದೆ. ನೀವೆಲ್ಲ ಅಂಜನಾದ್ರಿ ಹೋಗಿರಲ್ಲಿ, ಕೆಲವರು ಬಹಳ ಮಂದಿ ಹೋಗಿರೋದಿಲ್ಲ. ಅಂಜನಾದ್ರಿ ಹೋದಾಗ ಅಲ್ಲಿ ಆಂಜನೇಯ ಸ್ವಾಮಿ ಪೂರ್ತಿ ಸಿಂಧೂರ ಹಚ್ಚಿಬಿಟ್ಟ. ಯಾಕೆ ಸಿಂಧೂರ ಆಂಜನೇಯ ಸ್ವಾಮಿ ಅಷ್ಟೊಂದು ಇಷ್ಟ ಅಂದ್ರೆ, ಒಂದು ದಿನ ಏನಾಗಿತ್ತು ಅಂದ್ರೆ, ಆಂಜನೇಯ ರಾಮದೇವರ ಕೋಣೆಯಲ್ಲಿ ಇರ್ತಾರೆ. ಸಾಯಂಕಾಲ ಸಮಯ ಆದಾಗ ಏನ್ ಮಾಡ್ತಾರೆ ಅಂದ್ರೆ, ಸೀತಾದೇವಿ ಬಂದು ಆಂಜನೇಯನಿಗೆ ಹೇಳ್ತಾರೆ, ಆಂಜನೇಯ ಇದು ಸಂಧ್ಯಾಕಾಲ, ಇನ್ನು ನೀನು ಈ ಕೋಣೆಯಲ್ಲಿ ಇರಬಾರ್ದಪ್ಪ, ನೀನು ಹೊರಗಡೆ ಹೋಗುವ. ಸೀತಾದೇವಿ ಆಂಜನೇಯ ಸ್ವಾಮಿಗೆ ಹೇಳ್ತಾರೆ. ಆಂಜನೇಯನಿಗೆ ಏನಂದ್ರೆ, ನಾನು ಯಾವಾಗಲೂ ರಾಮನ ಜೊತೆನೇ ಇರಬೇಕು, ಯಾವಾಗಲೂ ರಾಮದೇವರ ಸೇವೆಯನ್ನೇ ಮಾಡಬೇಕು. ರಾತ್ರಿ ರಾಮದೇವರು ಮಲಗಿದಾಗ ಅವ್ರ ಪಾದವನ್ನು ಬೇಕು ಅನ್ನುವ ಭಾವನೆ ಆಂಜನೇಯ ಸ್ವಾಮಿ ಇಲ್ಲ. ರಾಮದೇವರು ಸಾಂಸಾರಿಕ, ಹೌದಾ, ಸೀತಾಮಾತೆಯನ್ನು ಮದುವೆ ಆಗಿರ್ತಕ್ಕಂಥ ಶ್ರೀಮನ್ ನಾರಾಯಣ. ಹೀಗಿರ್ಬೇಕಾದ್ರೆ ಸಂಧ್ಯಾಕಾಲದಲ್ಲಿ ನೀನ್ ಇಲ್ಲಿ ಇರಬಾರ್ದಪ್ಪ ಅಂತ ಹೇಳ್ತಾರೆ. ಯಾರು? ಸೀತಾದೇವಿ. ಯಾಕೆ ಅಂದ್ರೆ, ಸಂಧ್ಯಾಕಾಲದಲ್ಲಿ ಅವರು ಲಕ್ಷ್ಮೀನಾರಾಯಣ ಆಗಿರೋದ್ರಿಂದ ಇಡೀ ಜಗತ್ತಿನ ಪರಿಪಾಲನೆಯನ್ನು ಮಾಡಬೇಕು. ಇಲ್ಲಿ ರಾಮದೇವರ ಅವತಾರವನ್ನಂತೂ ಮಾಡಿದ್ದಾರೆ, ಅವತಾರ ತಾಳಿದ ಅವತಾರ ಪುರುಷರವರು. ಆದರೆ ಅವರ ಲೋಕ ಪರಿಪಾಲನೆ ಕೆಲಸ ಆಗಬೇಕಲ್ಲ, ಅದು ಹೆಂಗಪ್ಪ ಅಂದ್ರೆ ಯಾರಿಗೂ ತಿಳಿದಂತೆ ಆಗಬೇಕು. ಗೊತ್ತಾದ್ರೆ ಇವರು ಶ್ರೀಮನ್ ನಾರಾಯಣ ಮತ್ತೆ ಲಕ್ಷ್ಮಿ ಅಂತ ಗೊತ್ತಾಗುತ್ತೆ. ಹಾಗಾಗಿ ಅವರು ತಮ್ಮ ಕೆಲಸವನ್ನ, ತಮ್ಮ ಒಂದು ಏನು ಲೋಕ ಪರಿಪಾಲನೆ ಕೆಲಸವನ್ನ ಆ ಸಂಧ್ಯಾಕಾಲದಿಂದ ಮುಂಜಾನೆ ಬ್ರಾಹ್ಮಿ ಮುಹೂರ್ತದವರೆಗೆ ಮಾಡ್ತಾ ಇರ್ತಾರೆ. ಲೋಕ ಪರಿಪಾಲನೆ ಕೆಲಸವನ್ನ ಮಾಡ್ತಾ ಇರ್ತಾರೆ. ಹಾಗಾಗಿ ಆ ಕೆಲಸ ಗಡ್ಡಿ ಆಗಬಾರದಂತೆ ಆಂಜನೇಯನಿಗೆ ಹೇಳಿದಾಗ ಆಂಜನೇಯ ಹೇಳ್ತಾನೆ, ಅಮ್ಮ ನಾನು ರಾಮದೇವರ ಪಾದದಲ್ಲಿ ಯಾವಾಗ್ಲೂ ಇರಬೇಕು, ಅವರ ಪಾದ ಸೇವೆಯನ್ನು ನಾನು ಯಾವಾಗ್ಲೂ ಮಾಡ್ಬೇಕೆನ್ನೋ ಒಂದು ಸಂಕಲ್ಪ ಮಾಡೀನಿ. ಹಾಗಾಗಿ ನಾನು ರಾಮದೇವರು ಬಂದು ಇಲ್ಲಿ ಮಲಗಿದಾರ ಅವ್ರ ಕಾಲು ಒತ್ತಬೇಕು, ಹಾಗಾಗಿ ನಾನು ಇಲ್ಲಿದ್ದೀನಿ, ಇಲ್ಲಿಂದ ನಾನು ಹೋಗೋದಿಲ್ಲ ಅಂತ ಹೇಳ್ತಾರೆ. ಯಾರು? ಆಂಜನೇಯ ಹೇಳ್ತಾರೆ. ಅವಾಗ ಸೀತಾದೇವಿ ಹೇಳ್ತಾಳೆ, ನೋಡಪ್ಪ, ನಾನು ಹಚ್ಕೊಂಡಿನಲ್ಲಿ ಈ ಸಿಂಧೂರವನ್ನ ನೀನು ಹಚ್ಕೋ. ಯಾರು ಈ ಸಿಂಧೂರವನ್ನು ಹಚ್ಕೊಂಡಿರ್ತಾರೋ ಅವರು ಯಾವಾಗಲೂ ರಾಮದೇವರು ಅವರ ಸ್ಪರ್ಶನೆ ಅವರ ಹೃದಯದಲ್ಲಿ ಇರ್ತಾರೆ. ಹಾಗಾಗಿ ಯಾವಾಗಲೂ ನನ್ನ ಸಿಂಧೂರವನ್ನು ನನ್ನ ತಲೆಗೆ ಹಚ್ಕೊಳ್ತೀನಿ. ಹಾಗಾಗಿ ನಾನು ರಾವಣನ ಲಂಕೆಯಲ್ಲಿದ್ರು ಕೂಡ ರಾಮದೇವರು ನನ್ನ ಎದೆಯಲ್ಲಿ ಸದಾಕಾಲ ನನ್ನ ಹೃದಯ ಮಂದಿರದಲ್ಲಿ ವಾಸವಾಗಿದ್ರು. ಈ ಸಿಂಧೂರಕ್ಕೆ ಅಷ್ಟು ಶಕ್ತಿ ಇದೆ. ಹಾಗಾಗಿ ಇದನ್ನು ನೀನು ಧರಿಸಿಕೊ, ಈ ಸಿಂಧೂರವನ್ನ, ನಿನ್ನ ಹತ್ರ ಸದಾಕಾಲ ನಿನ್ನ ರಾಮದೇವರು ಸದಾಕಾಲ ಇರ್ತಾರೆ ಅಂತಂದೇಳಿ ಸೀತಾದೇವಿ ಆಂಜನೇಯನಿಗೆ ಹೇಳ್ತಾರೆ. ಆಂಜನೇಯನಿಗೆ ಹೇಳಿದ ತಕ್ಷಣ ಆಂಜನೇಯ ಏನ್ ಮಾಡ್ತಾನೆ, ಮರುದಿವಸ ಬೆಳಿಗ್ಗೆ ಮೈಯೆಲ್ಲ ಬಡ್ಕೊಂಡ್ಬಿಡ್ತಾನೆ, ಎಣ್ಣೆ ಕಲಿಸ್ಕೊಂಡು. ಈ ಸಿಂಧೂರಕ್ಕೆ ಏನ್ ಮಾಡ್ಬಿಡ್ತಾನೆ, ಎಳ್ಳೆಣ್ಣೆ ಕಲಿಸ್ಕೊಂಡ್ಬಿಟ್ಟದ್ದು ಮೈಯೆಲ್ಲ ಬಡ್ಕೊಂಡ್ಬಿಡ್ತಾನೆ. ಮೈಯೆಲ್ಲ ಆ ಸಿಂಧೂರವನ್ನ ಬಳಕೊಂಡು ಏನ್ ಮಾಡ್ತಾನೆ, ಬೆಳಗ್ಗೆ ರಾಜ್ಯಸಭೆಗೆ ಬರ್ತಾನೆ. ಪ್ರತಿ ದಿನ ಬೆಳಗ್ಗೆ ಆದ್ಮೇಲೆ ರಾಜ್ಯದ ಎಲ್ಲಾ ಕೆಲಸವನ್ನ, ಪರಿಪಾಲಕ ಕೆಲಸವನ್ನ ಮಾಡಬೇಕಲ್ಲ, ಹೌದಲ್ಲ, ಏನೇನಾಯ್ತು ಏನೇನಿಲ್ಲ ನಾವು ಚರ್ಚೆಗೆ ಗ್ರಾಸವಾಗಬೇಕಲ್ಲ, ಅದನ್ನ ಮಾಡ್ತಾರೆ. ಆ ಸಮಯದಲ್ಲಿ ಆಂಜನೇಯ ಮೈಯೆಲ್ಲ ಸಿಂಧೂರ ಬಳ್ಕೊಂಡ್ ಬಂದ್ಬಿಡ್ತಾನೆ. ಈ ಮೈಯೆಲ್ಲ ಸಿಂಧೂರ ಬಳ್ಕೊಂಡ್ ಬಂದ್ರೆ ನೋಡಿ ನಿಮ್ಮಂತರ ಕೂತ್ರ ಸುಮ್ಮನೆ